ಸರ್ ಇಲ್ಲಿ ಅದೊಂದು ಬಾಗಿಲು ಅಷ್ಟೇ ಈ ಬಾಗಿಲು ಇದಕ್ಕೆ ಅಟ್ಯಾಚ್ ಆಗಿ ಇದಕ್ಕೆ ಅಟ್ಯಾಚ್ ಆಗಿ ಕಲ್ಲು ಮಂಟಪ ಇದಕ್ಕೆ ಅಟ್ಯಾಚ್ ಆಗಿ ಇಲ್ಲಿಗೆ ಸರ್ ಅಟ್ಯಾಚ್ ಆಗಿ ಕಲ್ಲು ಮಂಟಪ ಇದು ರಸ್ತೆ ಇತ್ತು. ಅದೇ ಇವಾಗೇನು ಗೋಡೆ ಕಟ್ಟಿದ್ದಾರೆ ಅಲ್ಲಿ ಇಲ್ಲಿಗೆ ಕಲ್ಲು ಮಂಟಪ. ಇದು ಸ್ಟ್ರೇಟ್ ರಸ್ತೆ ಇತ್ತು ಇಲ್ಲಿ KSFC ಗೋಡೆ ಇರೋದ್ರಿಂದ ಫಸ್ಟ್ ರಸ್ತೆ ಇತ್ತು. ಅದಾದ ಚರಂಡಿ ಇತ್ತು. ಚರಂಡಿ ನಿಂತ್ಕೊಂಡ್ರೆ ಚರಂಡಿನೇ ಈಗ ಚರಂಡಿ ಕೆಳಗಡೆಯಿಂದಲೇ ಹೋಗ್ತಾರೆ. ಕಾಣಿಸ್ತಾ ಇಲ್ಲ ಬಾಯ್ಲಾದ್ರೂ ಬರ್ಕೊಂಡಿದೆ. ನಾವು ನೋಡಿದ ಪ್ರಕಾರ ಇದು ಇದಿದೆ ಅಂದರೆ ಈಗ ಹಳೆ ಮುನ್ಸಿಪಲ್ ಸ್ಕೆಚ್ ಇದೆ. ಮುನ್ಸಿಪಲ್ ಸ್ಕೆಚಲ್ಲಿ 12 × 20 ಇದೆ ಕಲ್ಲು ಮಂಟಪ. ನಾವು ಇದ್ದಾಗ ನನ್ನ ಮನೆಗೆ ಮೇಲ್ಗಡೆ ಇದೆ ಅಲ್ಲ ಈಗ ಮೇಲ್ಗಡೆ ಸರ್ ಮೇಲ್ಗಡೆ ಗೋಡೆ ಇದೆ. ಗೋಡೆಗೆ ಅಟ್ಯಾಚ್ಮೆಂಟ್ ಆಗಿ ಚೌಕಿ ಇದೆ. ಈಗ 12 ಆಗುತ್ತೆ. 12 ಆಯ್ತಾ. ಇಲ್ಲಿಂದ ಮತ್ತು ಇಲ್ಲಿಂದ ಖಾಲಿ ಜಾಗ ಎಷ್ಟು ಫೀಟು, ಆನಂತರ ಆ ಕಡೆ ಎಷ್ಟು ಫೀಟು, ಆನಂತರ ಈ ಒಂದು 74 ಏನೇನಿದೆ ಅದ್ರ ಅನುಭವ ಯಾರು ಇಷ್ಟೇ. ಈ ಕಡೆಗೆ ಹಾಕಪ್ಪ. ಕ್ಲಿಯರ್ ಆಯ್ತಾ? ಖಾಲಿ ತೋರಿಸ್ಬೇಕು ಅವರು ಅಲ್ಲ. ಈಗ ಯಾವುದೇ ಕಟ್ಟಡ ಇಲ್ಲ ಅಂತ ಇಲ್ಲಿ ಸ್ಕೆಚ್ಚಲ್ಲಿ ಚರಂಡಿ ತೋರಿಸ್ಬೇಕು. ರನ್ನಿಂಗ್ ಇದೆ ಚರಂಡಿ. ರಿಪೋರ್ಟ್ ಅಲ್ಲಿ ಬರ್ಬೇಕು ನಿಮ್ದು. ಪಾರ್ಟ್ ತೋರಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ವಿಸ್ತೀರ್ಣ ಅವ್ರು ಹಾಕ್ತಾರೆ ಸರ್ವೇರು. ಆ ವಿಷಯ 12 ಅಡಿ ಬಿಟ್ಟು 12 ಅಡಿ ತೋರಿಸಲ್ಲ ತೋರಿಸಲ್ಲ. ಮಿಕ್ಕಿದ್ದೇನಿದೆ ಅಂತ ನಾವು ಕಂಬ ಅಲ್ಲಿ ಕಂಬ ಇದು ಏನು ಅಂತ ಹೇಳ್ಬೇಕು. ಮತ್ತು ಈ ಕಡೆ ಹಾಕ್ಬಿಟ್ಟು ಹೇಳಿ ಇದು ಬಿಲ್ಡಿಂಗ್ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗೊತ್ತಾಯ್ತಾ? ಈ ಪಾಯಿಂಟಿಂದ 50 ಗೊತ್ತಾಯ್ತಾ? ಈ ಪಾಯಿಂಟಿಂದ 50 ತಗೊಂಡು ಈ ಡಿಸ್ಟೆನ್ಸಲ್ಲಿ ಇದು ಪೂರ್ತಿಯಾಗಿ ನಾವು ಇದನ್ನು ಒಂದು ಫಸ್ಟು ಏನು ತೊಗೋಬೇಕಂದ್ರೆ ನೀವು 50-74 ತೊಗೋಬೇಕು. ಫಸ್ಟು 50-74 ಅಜೆಂಡ 50-74 ತೊಗೊಂಡು ಇದರಲ್ಲಿ ಏನೇನಿದೆ ಅಂತ ಬರಬೇಕು. ಆಯಿತಾ? ಆ ಇದರಲ್ಲಿ 12-15 ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ವಿವರಣೆ ಅಂತ ಬರಬೇಕು. ಇದು ಹಂಗೆ ಬರಬೇಕು. ಅರ್ಥ ಆಯ್ತಾ? ಯಾರಿದ್ದಾರೆ ಇದರಲ್ಲಿ, ಯಾರು ಓನರ್ ಇದ್ದಾರೆ, ಯಾರು ಮಾಲೀಕರಿದ್ದಾರೆ ಅಂತಕ್ಕಂಥದ್ದು ಬರಬೇಕು. ಬೇಕ್ರಿ ಅಂಗಡಿ ಆಗ್ಬೇಕು, ಆ ಕಡೆ ಅವ್ರ ಅಂಗಡಿ ಆಗ್ಬೇಕು. ಬ್ಯಾಕಲ್ಲಿ ಏನೇನಿದೆಯೋ ಅವ್ರಿಗೆ ಸ್ಕೆಚ್ ಮತ್ತು ಹಂಗೆ ಗ್ರಾಮ ಫೈನಲ್ ಸರ್ವೆ ನಂಬರ್ ಬರ್ತಾ ಇದೆ. ಫಸ್ಟ್ ಪಾಯಿಂಟ್ ಅದರಲ್ಲಿ ಸಾರಿ ಮಾಮೂಲು ಬಿಸಿಲು ಮಾಡ್ತಾರೆ. ಆ ರಿಪೋರ್ಟ್ ಮೇಲೆ ನಮ್ಮ 74 ನಂಬರ್ ಆದಮೇಲೆ ಮಂಟಪ ಬರೋದು. ಅದು ಹೈಕೋರ್ಟ್ ನಂದು ಡಾಕ್ಯುಮೆಂಟ್ ಅಲ್ಲ. ಸರ್ವೆ ಡಾಕ್ಯುಮೆಂಟ್ ಇಂಪಾರ್ಟೆಂಟ್. ಸರ್ವೆ ಡಾಕ್ಯುಮೆಂಟ್ ಇಂಪಾರ್ಟೆಂಟ್. ಇದು ಕೋಟೆ ನೀವು ಬರ್ಕೊಂಡಿರ್ತೀರ ಅನುಭವ, ಅದು ಬೇರೆ.
ಏಕರಾಬ್ ಏನಾದ್ರು ಕನ್ವರ್ಷನ್ ಮಾಡಿಸ್ಕೊಂಡು ಏನಾದರೂ ರೆಗ್ಯುಲರ್ ಮಾಡ್ಕೊಂಡು ಡಾಕ್ಯುಮೆಂಟ್ ಕೊಟ್ಟು ನೋಡೋದಿಲ್ಲ. ಈ ಖರಾಬು ಇದೆ ಸರ್, ಗೇಟ್ ಇಟ್ಟಿದ್ದೀವಲ್ಲ ಗಲೀಜು ಆಗ್ತಾರೆ ಅಂತ ಅಲ್ಲಿ ಗೇಟ್ ಇಟ್ಟಿದ್ದೀವಿ, ಅಲ್ಲಿಗೆ ಫ್ಲೋರಿಗೂ ಅದೆರಡು ಬಿಟ್ಟು ಬರುತ್ತೆ. ಏನು ದಾರಿನ ದಾರಿ ಬಿಡೋದು ಅಂತ ಗೇಟ್ ಆಗೋದು. ತಿಪ್ಪೂರು ತಹಸೀಲ್ದಾರ್ ಅವರಿದ್ದಾಗ ಅವರು ಮಾರ್ಕಿಂಗ್ ಮಾಡಿಸಿ ಸರ್ವೆ ಮಾಡಿಸಿ ಬಿಡಿಸೋಗಿದೆ ಸರ್. ಯಾರು ತಿಪ್ಪೂರು ತಹಸೀಲ್ದಾರ್ ಆಗಲೇ ಆಲ್ರೆಡಿ 2 ಸಾರಿ ಸರ್ವೆ ಆಗಿದೆ ಸರ್. ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು, ಲ್ಯಾಂಡ್ ಗ್ರಾಬ್ ಕೋರ್ಟಲ್ಲೂ ಕೇಸ್ ಹಾಕಿದ್ರು, 2 ವಜಾ ಆಗಿದೆ. 2 ವಜಾ ಆಗಿ 2 ಸಾರಿನೂ ನಾವು ತಾಲೂಕು ಆಫೀಸ್ ಕಡೆಯಿಂದಲೇ ರಿಪೋರ್ಟ್ಸು ಕೊಟ್ಟಿದ್ದೀವಿ. ಈಗ ಇದರಲ್ಲಿ ಹೈಕೋರ್ಟ್ ಎಲ್ಲ ಏನಾಗಿದೆ ಅದಕ್ಕೆ ಕೊಡಿ. ಹಾಂ ಸರ್, ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲಿ ಹೈಕೋರ್ಟ್ ಕೊಡಿ ಮತ್ತು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಎರಡು ಕೊಡ್ತೀವಿ ಅವ್ರ ಕೈಗೆ. ಇದು ಬಿ ಖರಾಬ್ ಸರ್, ಇದು ಬಿ ಖರಾಬ್, ಎ ಖರಾಬ್ ಇದು. ಇವಾಗ ಇವ್ರು ತೋರಿಸ್ತಾರೆ, ಅದ್ರ ಬಗ್ಗೆ ನೀವು ಸಲ ಕನ್ಫರ್ಮ್ ಆ ಕಾಪೀಸ್ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿ. ಲ್ಯಾಂಡ್ ಗ್ರಾಫಿಂಗ್ ವೇಸ್ಟ್ ಈಗಲೂ ಹೊಡಿತಾರೆ, ರಾತ್ರಿ ಹೊತ್ತು ಹೊಡೆದಾಗ್ತಾ ಇದ್ದಾರೆ ಅಲ್ಲಿ. ಅಲ್ಲ, ಈ ಎಲ್ಲೆಲ್ಲ ಹಳೆ ಬಿಲ್ಡಿಂಗ್ ಕೇಳ್ತಾರೆ ಅವರೆಲ್ಲ ವೇಸ್ಟ್ ಮಣ್ಣೆಲ್ಲ ಇಲ್ಲಿ ಹೊಡಿತಾರೆ. ಸ್ಪಾಟ್ ಇದು 2 ಗಂಟೆ ನಾವು ನೋಡಿದ್ದೀವಿ. ಈ ಕೇಶಿಪ್ನವರು ತೊಗೊಂಡಿದ್ದಾರೆ ಸರ್. ಇದರಲ್ಲೇ ಈ ಎಡ್ಜಲ್ಲಿ ಕೇಶಿಪ್ ಉದ್ದಕ್ಕೂ ಹೋಗಿದೆ ಸರ್. ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ದುಡ್ಡು ಕೊಟ್ಟಿದ್ದಾರೆ. ಕೇಶಿಪ್ ಅವರು ಇಷ್ಟು ಕುಂಟೆ ಅಂತ ತೊಗೊಂಡಿದ್ದಾರೆ ಡ್ರಾಯಿಂಗ್ ಕೊಟ್ಟು. ಅವರು ಇದು ಮಾಡಿದಾಗ ಇದನ್ನೆಲ್ಲ ಅವರೇ ಮುಕ್ಕಾಲು ಭಾಗ ಫಿಲ್ ಮಾಡಿದ್ರು, ಎತ್ತು ಗಲೀಜೆಲ್ಲ ಹಾಕಿ ಇದು ಮಾಡಿ. ಈಗ ಊರಿನವರೆಲ್ಲ ಯಾರು ಹಳೆ ಬಿಲ್ಡಿಂಗ್ ಕಿತ್ತಿದ್ರೆ ಇಲ್ಲಿ ಹೊಡಿತಾರೆ. ಅವ್ರು ಬೆಂಗಳೂರಲ್ಲಿ ಇರ್ತಾರೆ ಸರ್, ಓನರ್ ಇವರು ಶಂಕರ್ನಾಗ್ ಅಂತ. ನಾನು ಇಲ್ಲಿ ನೋಡ್ಕೊತಾ ಇರ್ತೀನಿ. ರಾತ್ರಿ ಹೊತ್ತು ಹೊಡಿತಾರಲ್ಲ ಸರ್, ಎಷ್ಟು ಜನಕ್ಕೆ ಅಂತ ಹೇಳೋದಂತ ನಾವು ಸಿದ್ಧರಾಗಿ ಹೇಳ್ತೀವಿ. ಸಿದ್ದಿದ್ದಾಗ ಹೊಡ್ಕೊತಾರೆ. ಏನಾದರೂ ಒಂದು ಹಾಕೋಬೋದು. ಹಾಕಿದ್ವಿ ಸರ್, ಕಿತ್ತಾಕಿದ್ದಾರೆ. ಅದೆಲ್ಲ ಹಾಕಿರೋದು ಗೇಟ್ ಇಟ್ಬಿಟ್ಟು ಹಾಕಿದ್ದಾರೆ. ಕೊನೆಗೆ ಈ ಕಡೆ ಬಟ್ಟೆ, ಆಳುಮೂಳೆ, ತೆಂಗಿನಕಾಯಿ ನಾರೆಲ್ಲ ಹಾಕಿ ಹೊಗೆ ಹಾಕ್ತಾಯಿದ್ರು. ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಈ ಕಡೆ ಮಾತ್ರ ಶೀಟ್ ಹಾಕ್ತಾರೆ. ಈ ಕಡೆ ಬೆಳೆಸಿ ಕಿತ್ತಾಕಿ ಹೊಡಿತಾರೆ ರಾತ್ರಿ. 25 ಗಂಟೆ ಎಲ್ಲಿ ಬರುತ್ತಪ್ಪ? ಒಂದು ನಿಮಿಷ. ಇವಾಗ ಗೋಡೆ ಇದೆಯಲ್ಲ, ಇಲ್ಲ ಆ ಕಡೆ ಗೋಡೆಯಿಂದ ಈ ಕಡೆ ಅದು ಬೇರೆ ಸರ್ವೆ ನಂಬರ್ ಬರುತ್ತೆ. ಟೋಟಲ್ ಬೌಂಡ್ರಿ ತೋರಿಸ್ಬಿಟ್ಟು ಅದರಲ್ಲಿ 27 ಗಂಟೆ ತೋರಿಸಿ. 27 ಗಂಟೆ 2 ಗಂಟೆ ರಸ್ತೆ ಅಂತ ಹೇಳ್ತಾ ಇದ್ದೀವಿ. ಇನ್ನು 25 ಗಂಟೆ ಏಕರ ತೋರಿಸಿ 25 ಗಂಟೆ ಆಲ್ರೆಡಿ ಸರ್ವೆ ಆಗಿದೆ ಸರ್. ಕೋರ್ಟ್ಗೆ ಹೋದಾಗಲೇ ಲ್ಯಾಂಡ್ ಹೋದಾಗಲೇ ತಿಪ್ಪೂರು ಇದ್ದಾಗ ಸರ್ವೆ ಮಾಡಿಸಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ಕಾಪಿನೂ ಕೊಡ್ತೀವಿ. ಮತ್ತೆ ಅದೇ ಡೈರೆಕ್ಷನ್ ಇದೆ, ಅದಕ್ಕೆ ಅಷ್ಟು ಬೇರೆ. ಈಗ ಮತ್ತೆ ಅದು ಸಮಸ್ಯೆ ಅದೇ ಅದೇ ಸರ್, ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ನಿಮ್ಮ ಹತ್ರ ಏನಿದೆ ಕೊಡಿ, ತಪ್ಪೇನು ಮಾಡೋದು. ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಅದನ್ನು ಮಾಡೋದಕ್ಕೆ ಏನಾಗುತ್ತೆ ನಿಮ್ಮ ಸಮಸ್ಯೆ? ಮಾಡ್ತೀವಿ ಸರ್. ಕೆಲಸ ಬಾಯಿಲಿ ಇದು ಬೇರೆ ಹೆಸರು ಈ ವಿಷಯದ ಕಡೆಗೆ ಕಾನೂನು 5 ಗಂಟೆ ಪ್ಲಸ್ 2 ಗಂಟೆ ದಾರಿ. ನಾವು ಇದು ಮಾರ್ಕ್ ಮಾಡ್ಬಿಡ್ತೀವಿ. 5 ಗಂಟೆ ಇದು ಮತ್ತು 2 ಗಂಟೆ ಮತ್ತು 25 ಗಂಟೆ. ಆ ಬಾವಿ ಇವರು ಇವ್ರ ಪ್ರೇಯರ್ ಏನಂತಂದರೆ, ಆ ಬಾವಿ ಕಲ್ಯಾಣಿ ಈ ಖರಾಬಾಗಿರ್ತಕ್ಕಂಥದ್ದು, ಈ ಖರಾಬಾಗಿರ್ತಕ್ಕಂಥದ್ದು ಅವ್ರ ಪ್ರೇಯರ್. ಬಿ ಖರಾಬಲ್ಲಿ ಇರಬೇಕಾಗಿತ್ತು. ಅದು 5x5 ಎ ಖರಾಬ್ ಇತ್ತವ್ರೆ. ಆ ಏನು ಕಲ್ಯಾಣಿ ಅಂತಿತ್ತು ಅದನ್ನು ಬಿ ಖರಾಬ್ ಇಡಬೇಕಾಗಿತ್ತು. ಅವ್ರು ಸರ್ಕ್ಯುಲರ್ಗಳಿದಾವಲ್ಲ, ನಮ್ಮ ದಾಖಲೆಗಳನ್ನೆಲ್ಲ ಸರ್ಕ್ಯುಲರ್ಗಳು ಕೊಟ್ಟಿದ್ರಲ್ಲ ನೀವು? ಕೊಟ್ಟಿದ್ದೀನಿ. ಸರ್ಕ್ಯುಲರ್ಗಳು ಕೊಟ್ಟಿದ್ದಾರಲ್ಲ ಅವರು ಮಾಡ್ಬೋದು. ಈಗ ಇದೇ ಸರ್ಕ್ಯುಲರ್ ಕನ್ವರ್ಷನ್ ಹೋದ್ರೆ ಖರಾಬ್ಗೆ ಅದನ್ನೇ ಉಪಯೋಗಿಸ್ತಾರೆ. ಇಲ್ಲಿ ಬಿ ಖರಾಬ್ ಉಪಯೋಗಿಸಲ್ಲ. ನಾವು ಮಾಡೋಕ್ಕೆ ನಮ್ಗೆ ಪ್ರಾವಿಷನ್ ಇಲ್ಲ, ನೀವು ಮಾಡಿ ಅಂತ ಹೇಳ್ತಾ ಇಲ್ಲ. ಅದು ಸರ್ಕ್ಯುಲರ್ ಪ್ರಕಾರ ಆಪ್ಷನ್ಸ್ ಇದೆ. ಈಗ ನೀವು ಕನ್ವರ್ಷನ್ ಮಾಡುವಾಗ ಎ ಖರಾಬ್ನ ರೆಕಮೆಂಡ್ ಮಾಡ್ತಾರೆ ಅಲ್ಲಿಗೆ. ಇದೇ ಸರ್ಕ್ಯುಲರ್ ಇಟ್ಕೊಂಡು ದುಡ್ಡು ಕಟ್ಸ್ಕೊತಾರೆ. ಅದೇ ಸರ್ಕ್ಯುಲರ್ ಇಲ್ಲಿ ಬಿ ಖರಾಬ್ಗೆ ಬರ್ತಾ ಇಲ್ಲ, ಅದನ್ನ ಎ ಖರಾಬ್ ಮಾತ್ರ ಬರ್ತಾ ಇದೆ. ಅದನ್ನೇ ಅಪ್ಪ ಹಾಕಿದ್ದ ಆಲ್ಮಾರನೇ ಏನು ಸರ್ ಚಾನ್ಸಸ್ ಇದೆ ಅದನ್ನ ಅದಕ್ಕೆ ವಜಾ ಮಾಡಿದ್ದು. ತಹಸೀಲ್ದಾರ್ ಕೊಟ್ಟು ರಿಪೋರ್ಟ್ ಎಲ್ಲ
ಗೊತ್ತಾಯ್ತಾ? ನೀವು ಪ್ರಪೋಸಲ್ ಮಾಡಿ ಅದನ್ನ ಅದು ನಾವು ಆಗೋದು submission ಬಿಡೋದು ಮಾಡ್ತೀವಿ. ಅವ್ರು ಡಿಸಿಷನ್ ತಗೊಳ್ಳಿ. ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಏನು ಮಾಡಬೇಕು ಮಾಡ್ತಾರೆ, ಅವ್ರು ಮಾಡ್ತಾರೆ. ಅವ್ರ ಪ್ರಾಬ್ಲಮ್ಸ್ ಅವ್ರು ಮಾಡ್ತಾರೆ. ಅದು 2 ವರ್ಷ ಆಗಿದೆ ಸರ್. ಫೈಲು ಮಾಡೋದಕ್ಕೆ ಮುಂಚೆನೇ ಎ ಖರಾಬ್ನ ಬಿ ಖರಾಬ್ ಮಾಡಿ ಅಂತ ಕೊಟ್ಟಿತ್ತು. ಅದನ್ನೇ ಮಾಡಿಲ್ಲ ಅವರು, ಇಟ್ಕೊಂಡೇ ಕೂತ. ಏನು ಯಾವ ಫೈಲ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಕೂಡ ಗೊತ್ತಾಗಲ್ಲ ಅವ್ರಿಗೆ. ರಿಪೋರ್ಟ್ ಕೇಳಿದ್ದು ಚಂದ್ರಶೇಖರ್ ಇಲ್ಲ ಸರ್, ಇವಾಗ ಕೇಳಿದ್ವಿ ಹೊಸಬ್ರು ಇದ್ದಾರೆ, ಡಿ ಸಿ ಅವರಿಂದ ಅವ್ರಿಗೆ ನಮಗೆ ಗೊತ್ತಿಲ್ಲ. ನೀವು ಹಳಬ್ರು ಹೇಳ್ಬೇಕು. ಬಂದಿದೆ, ಇವ್ರಿಗೆ ಬಂದಿದೆ, ನಿಮ್ಮಿಂದ ಬಂದಿದೆ, ಅದಕ್ಕೆ ಏನು ಮಾಡಿ ಎಲ್ಲ ಇಟ್ಕೊಂಡು ಕೂತಿದ್ದಾರೆ. ನೋಡಿದ್ದೆ ಎಲ್ಲಿ ಹೋಗಿ ಇಲ್ಲ ಸರ್, ನೋಡಿದ್ರೆ ಹೇಳೋರು. ಈಗ ಅದು 25 ಗಂಟೆ ತೋರಿಸ್ಬಿಡಿ, ಸ್ಪಾಟ್ ತೋರಿಸ್ಬಿಡಿ. ಎಲ್ಲಿ ಬರುತ್ತೆ ಅಂತ ಅದೊಂದು ಬೇಗ ಅದೊಂದು ತೋರಿಸ್ಬಿಡಿ. ಅವನಿ ಸೂಟಿದೆ ಅಲ್ಲ ಇವಾಗ ತೋರಿಸ್ತಾರೆ. ಇವಾಗ ಖರಾಬ್ ಎಲ್ಲಿ ಬರುತ್ತೆ ನಾವು ಇವಾಗ ಐಡೆಂಟಿಫೈ ಮಾಡ್ಬೇಕಿರೋದು ಅದು ಸರ್. ತಾವು ಹೇಳ್ದಂಗೆ ಖರಾಬುಗಳು ಐಡೆಂಟಿಫೈ ಮಾಡಬೇಕು. ಏನು ಇವಾಗ ವಾಸ್ತುಶಿಲ್ಪಿ ಹೇಳ್ಬೇಕು ಆ ಖರಾಬ್. ಎ ಖರಾಬು ಮತ್ತು ಬಿ ಎರಡರದ್ದು ರೋ ಇದೆ. ರೈಟ್ ಕೌಂಟಲ್ಲಿ ಏನಿದೆ ಇಲ್ಲಿ ಕುಡಿಯಪ್ಪ ನೀವು ಕೊಡಿ. ನಾವು